ನಮಸ್ಕಾರ. ಶರಣು ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದು. ಇವತ್ತು ನಾನು ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪಾವಗಡ ತಾಲೂಕದ ಪಾವಗಡ ನಗರದಲ್ಲಿ ಇರ್ತಕ್ಕಂಥ ಕೋಟೆ ವೀರ ಆಂಜನೇಯ ಅಂತಕ್ಕಂಥ ಈ ಒಂದು ಮಂದಿರದ ಒಂದು ಸಂಕ್ಷಿಪ್ತ ಒಂದು ಮಾಹಿತಿಯನ್ನು ತಮ್ಮ ಕೊಡ್ತಾ ಇದ್ದೀನಿ. ಕೋಟೆ ವೀರ ಆಂಜನೇಯ ಅಂತ ಇದಕ್ಕೆ ಯಾಕೆ ಹೆಸರು ಬಂತು ಅಂತಂದ್ರೆ, ತಾವು ಹಿಂದಗಡೆ ಇದನ್ನು ನೋಡ್ಬೋದು. ಇದರ ಹಿಂದಗಡೆ ಇರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಈ ಒಂದು ಬೆಟ್ಟ, ಈ ಬೆಟ್ಟದ ಮೇಲೆ ಒಂದು ದೊಡ್ಡ ಕೋಟೆ ಇದೆ. ಇದನ್ನ ಶ್ರೀಕೃಷ್ಣ ದೇವರಾಯರ ಸಾಮಂತರಾಗಿರ್ತಕ್ಕಂಥವ್ರು ಈ ಒಂದು ಕೋಟೆಯನ್ನು ಕಟ್ಟಿಸಿದ್ರು ಅಂತಕ್ಕಂಥ ಒಂದು ಇತಿಹಾಸ ಇದೆ. ಮತ್ತು ಇದರ ಜೊತೆಗೆ ಈ ಒಂದು ಕೋಟೆಯಲ್ಲಿ ಕೂಡ ಮೇಲೆಗಡೆ ಕೂಡ ಒಂದು ಆಂಜನೇಯ ದೇವಸ್ಥಾನವನ್ನ ನಾವು ಆ ಕಡೆ ಅಲ್ಲಿ ಇರ್ತಕ್ಕಂಥ ಒಂದು ಇದರಲ್ಲಿ ನಾವು ಆ ಒಂದು ಕೋಟೆ ಮೇಲೆ ಕೂಡ ಅಲ್ಲಿ ಒಂದು ಗೋಡೆಯನ್ನು ಕಾಣುತ್ತೆ. ಆ ಗೋಡೆ ಒಳಗಡೆ ಕೂಡ ಒಂದು ಆಂಜನೇಯ ದೇವಸ್ಥಾನ ಇದೆ. ಇದು ಕೋಟೆಗೆ ಹೋಗ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಈ ಒಂದು ದೇವಸ್ಥಾನ. ಈ ಕೋಟೆ ಎಂಟ್ರೆನ್ಸ್ಗೆ ಹೋಗ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಈ ಒಂದು ವೀರಕೋಟೆ ಆಂಜನೇಯ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನಂತಂದ್ರೆ, ನಾವು ಆಂಜನೇಯ ದೇವಸ್ಥಾನ, ಹನುಮನ್ ದೇವರ ಒಂದು ದೇವಸ್ಥಾನದಲ್ಲಿ ಅವನ ಪಾದದಲ್ಲಿ ಇಲ್ಲಿ ಈ ಒಂದು ಸ್ತಂಭ, ಈ ಒಂದು ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಇನ್ನೊಂದು ಏನಂತಂದ್ರೆ, ಈ ಒಂದು ಆಂಜನೇಯ ಈ ಒಂದು ಮೂರ್ತಿಯನ್ನು ನೋಡಿದ್ಮೇಲೆ ಮೂರ್ತಿಯ ಪಾದದಲ್ಲಿ ಒಬ್ಬ ರಾಕ್ಷಸನನ್ನ ತುಳಿತಕ್ಕಂಥ ಈ ಒಂದು ಚಿತ್ರಣವನ್ನ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಆಂಜನೇಯನ ಈ ಒಂದು ಮೂರ್ತಿಯಲ್ಲಿ ನಾವು ಕಾಣಬಹುದು. ಪಕ್ಕದಲ್ಲಿ ಆ ಕಡೆ ಮುಖ ಮಾಡಿ ಕೂತಿರ್ತಕ್ಕಂಥ ಒಂದು ಕೋತಿಯ ಒಂದು ವಿಗ್ರಹ ಕೂಡ ಈ ಮೂರ್ತಿಯಲ್ಲಿ ಅದ್ಭುತವಾಗಿ ಕೆತ್ತನೆಯನ್ನ ಮಾಡಲಾಗಿದೆ. ಮತ್ತು ಇದರಲ್ಲಿ ಈ ಒಂದು ಅಖಂಡ ಶಿಲೆಯಲ್ಲಿ ಇದು ಆಗಿರ್ತಕ್ಕಂಥ ಈ ಒಂದು ಮೂರ್ತಿಯಲ್ಲಿ ಇದರ ಒಂದು ಆಂಜನೇಯನ ಈ ಒಂದು ಬಾಲ ಮತ್ತು ಜೊತೆಗೆ ಈ ಕಲ್ಲಿನಲ್ಲಿ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆಯ ಈ ಒಂದು ನಾವು ಆಂಜನೇಯನನ್ನು ನೋಡ್ಬೋದು. ಜೊತೆಗೆ ಈ ಒಂದು ದೇವಸ್ಥಾನದ ಗೋಡೆಯ ಮೇಲೆ ಕೂಡ ಇಲ್ಲಿ ಒಂದು ವಾಸ್ತುಶಿಲ್ಪವನ್ನು ನೋಡ್ಬೋದು. ಇದು ಹುಲಿಯ ಆಕಾರದಲ್ಲಿ ಇರ್ತಕ್ಕಂಥ ಈ ಒಂದು ಕೆತ್ತನೆ. ಇದರ ಅರ್ಥ ಮತ್ತೆ ಇದರ ಬಗ್ಗೆ ನನಗೆ ಅಷ್ಟು ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಈ ಒಂದು ಗೋಡೆಯ ಮೇಲೆ ಕೂಡ ಬಹಳ ಚೆನ್ನಾಗಿ ಕೆತ್ತಿರ್ತಕ್ಕಂಥ ನಾವು ಈ ಒಂದು ಹುಲಿಯ ಒಂದು ಚಿತ್ರಣವನ್ನು ಕೂಡ ಇದರಲ್ಲಿ ನಾವು ನೋಡ್ಬೋದು. ಮತ್ತೆ ಇಲ್ಲಿ ಕೂಡ ಕೆಲವೊಂದು ಚಿತ್ರಣ ಶಿಲ್ಪವನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಚಿತ್ರಣದಲ್ಲಿ ಈ ಶಿಲ್ಪಕಲೆಯಲ್ಲಿ ಇಲ್ಲಿ ಏನಿದೆಯೋ ಅಷ್ಟು ಸ್ಪಷ್ಟವಾಗಿ ಇದರಲ್ಲಿ ನಮಗೆ ಕಾಣ್ತಾ ಇಲ್ಲ. ಇಲ್ಲಿ ಕೂಡ ಚಿತ್ರಕಲೆ ಇದೆ. ಈ ಗೋಡೆಯ ಈ ಒಂದು ದೇವಸ್ಥಾನದ ಗರ್ಭಗುಡಿಯ ಮೂರು ಗೋಡೆಯಲ್ಲಿ ಒಂದೊಂದು ಚಿತ್ರಣವನ್ನು ನಾವು ನೋಡ್ಬೋದು. ಈ ಒಂದು ಗೋಡೆ ಮೇಲೆ ಕೂಡ ಇಲ್ಲಿ ವರಾಹದ ಒಂದು ಚಿತ್ರಣವನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಮತ್ತು ಜೊತೆಗೆ ಇಲ್ಲಿ ಮೇಲೆ ಕೂಡ ಅಷ್ಟು ಸ್ಪಷ್ಟವಾಗಿ ಕಾಣಲಾರದಂಥ ಚಿತ್ರಕಲೆಗಳನ್ನ ಕಾಣ್ತಾ ಇಲ್ಲ. ಇಲ್ಲಿ ಕೂಡ ವರಾಹ, ಮತ್ತೆ ಈ ಕಡೆ ಇಲ್ಲಿ ಕೂಡ ಚಿತ್ರಕಲೆ, ಆ ಕಡೆ ಕೂಡ ಚಿತ್ರಕಲೆ ಇದೆ. ಇದನ್ನ ಕೋಟೆ ವೀರ ಆಂಜನೇಯ ಅಂತಂದ್ರೆ ಇದನ್ನ ಶ್ರೀಕೃಷ್ಣ ದೇವರಾಯರ ಈ ಒಂದು ಮಂದಿರವನ್ನ ಕಟ್ಟಿಸಿದ್ರು ಅಂತಕ್ಕಂಥದ್ದು ಕೂಡ ಉಲ್ಲೇಖವಿದೆ. ಪಾವಗಡ ಈ ಒಂದು ತಾಲೂಕವು ಬಹಳ ವಿಶೇಷವಾಗಿರ್ತಕ್ಕಂಥ ಈ ಕೋಟೆ ವೀರ ಆಂಜನೇಯ ಇದೆ, ಮತ್ತೆ ಶನಿ ಮಹಾತ್ಮನ ದೇವಸ್ಥಾನ ಇದೆ, ಮತ್ತು ಜೊತೆಗೆ ಇಲ್ಲಿ ಸೋಲಾರ್ ಪಾರ್ಕ್ ಇದೆ,
ಈ ರೀತಿ ಹಲವು ವಿಶೇಷಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಪಾವಗಡ ತಾಲೂಕ. ಅದಕ್ಕೆ ದಯವಿಟ್ಟು ಕೂಡ ತಾವೆಲ್ಲ ಬಂದು ಕೋಟೆ ವೀರಾಂಜನೇಯ ಮತ್ತು ಶನಿ ಮಹಾತ್ಮನ ಒಂದು ದರ್ಶನ ಮತ್ತು ಈ ಒಂದು ಪಾವಗಡ ಕೋಟೆಯನ್ನು ಕೂಡ ಬಂದು ನಿಜವಾಗಿ ಕೂಡ ಇದನ್ನು ಚಾರಣ ಮಾಡೋದ್ರ ಸಲುವಾಗಿ ಬಹಳ ಅದ್ಭುತವಾಗಿ ಇರ್ತಕ್ಕಂಥ ಈ ಒಂದು ಬೆಟ್ಟ. ಅದಕ್ಕೋಸ್ಕರ ಎಲ್ಲ ತಾವು ಕೂಡ ಈ ಒಂದು ಬೆಟ್ಟದಲ್ಲಿ ಇರ್ತಕ್ಕಂಥ ಬಹಳಷ್ಟು ಅಲ್ಲಿ ದೇವಸ್ಥಾನಗಳು ಮತ್ತು ಅದರ ಒಂದು ನೋಟ, ಅದರಲ್ಲಿ ಇರ್ತಕ್ಕಂಥ ಸೈನಿಕರದ ಒಂದು ಇರ್ತಕ್ಕಂಥ ಸ್ಥಳಗಳು, ಕೋಟೆ ಕೊತ್ತಲಗಳು, ಈ ರೀತಿ ಹಲವು ವಿಶೇಷಗಳಿಂದ ಈ ಒಂದು ಕೂಡಿರ್ತಕ್ಕಂಥ ಈ ಒಂದು ಬೆಟ್ಟ ಮತ್ತು ಜೊತೆಗೆ ಕೋಟೆ ಆಂಜನೇಯ ದರ್ಶನವನ್ನು ಪಡೆದು ತಾವು ಕೂಡ ಕೃಪಾರ್ಥರಾಗಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಮಂದಿರದ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ್ದೇನೆ. ಧನ್ಯವಾದ.